Welcome to Manepata. If you like our videos, please subscribe our channel. ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಅಧ್ಯಾಯ 3 ವ್ಯವಕಲನದ ಪುನರಾವರ್ತನ ಅಭ್ಯಾಸ ಮತ್ತು 3.1 ಅಭ್ಯಾಸ ಲೆಕ್ಕಗಳನ್ನು ತಿಳಿದುಕೊಳ್ಳುವ. ಮೊದಲಿಗೆ ವ್ಯವಕಲನ ಅಂದರೆ ಕಳೆಯುವುದು. ಪುನರಾವರ್ತನ ಅಭ್ಯಾಸದಲ್ಲಿ ವ್ಯವಕಲನ ಮಾಡಿರಿ. 4528 ಕಳೆ 3214 ಕಳೆಯುವ. 8ರಲ್ಲಿ 4 ಕಳೆದಾಗ 4 ಉತ್ತರ ಬರುತ್ತೆ. 2 ಕಳೆ 1 1, 5 ಕಳೆ 2 3, 4 ಕಳೆ 3 1. ಉತ್ತರ ಎಷ್ಟು ಬಂತು? 1314. ಇದನ್ನು ತಾಳೆ ನೋಡೋದು ಹೇಗೆ? ಬಂದ ಉತ್ತರದಿಂದ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಕೂಡಿದಾಗ ನಿಮಗೆ ಈ ಮೇಲಿರುವಂತಹ ಸಂಖ್ಯೆಗಳು ಸಿಗುತ್ತೆ. ನೋಡುವ. 4 × 4 8, 1 × 1 2, 3 × 2 5, 1 × 3 4. ನೆಕ್ಸ್ಟ್ ನೋಡಿ. 6453 ಕಳೆ 5302 ಕಳೆಯುವ. 3ರಲ್ಲಿ 2 ಕಳೆದಾಗ 1, 5 ಕಳೆ 0 5, 4 ಕಳೆ 3 1, 6 ಕಳೆ 5 1. ಮೂರನೇ ಲೆಕ್ಕ 3759 ಕಳೆ 2156. 9ರಿಂದ 6 ಕಳೆದಾಗ 3, 5 ಕಳೆ 5 0, 7 ಕಳೆ 1 6, 3 ಕಳೆ 2 1. ಸೆಕೆಂಡ್ ಮೇನ್ ನೋಡಿ. ವ್ಯವಕಲನ ಮಾಡಿರಿದೆ. ಮೊದಲನೇ ಲೆಕ್ಕ 6123 ಕಳೆ 3586. ಇಲ್ಲಿ 3ರಲ್ಲಿ 6 ಕಳೀಲಿಕ್ಕಾಗೋದಿಲ್ಲ. ಆಗ ಏನು ಮಾಡಬೇಕು? ಇಲ್ಲಿಂದ ಒಂದು ದಶಕವನ್ನು ತೆಗೆದುಕೊಳ್ಬೇಕು. ಅವಾಗ ಇಲ್ಲಿ 13 ಆಗುತ್ತೆ. ಇಲ್ಲಿ 2ರಿಂದ 1 ಹೋದಾಗ ಇಲ್ಲಿ 1 ಉಳಿಯುತ್ತೆ. 13 ಕಳೆ 6, 13ರಲ್ಲಿ 6 ಕಳಿಬೇಕು 7. ಇಲ್ಲಿ 1 ಇದೆ. 1ರಲ್ಲಿ ಪುನಃ 8 ಕಳೀಲಿಕ್ಕಾಗೋದಿಲ್ಲ. ಅವಾಗ ಏನು ಮಾಡಬೇಕು? ದಶಕವನ್ನು ತಗೊಳ್ಳುವ. ಅವಾಗ ಇಲ್ಲಿ 11 ಆಯಿತು, ಇಲ್ಲಿ 0 ಆಯಿತು. ಅವಾಗ ಎಷ್ಟಾಯ್ತು? ಇಲ್ಲಿ 11ರಲ್ಲಿ 8 ಕಳಿಬೇಕು 3. ಇಲ್ಲಿ 0 ಇದೆ. 0ಯಲ್ಲಿ ಪುನಃ 5 ಕಳೀಲಿಕ್ಕಾಗೋದಿಲ್ಲ. ಈಚೆಯಿಂದ ದಶಕ 1 ತೆಗೆದುಕೊಳ್ಳುವ. ಅವಾಗ 10 ಆಯಿತು. 10ರಲ್ಲಿ 5 ಕಳೆದಾಗ ಎಷ್ಟು ಉತ್ತರ ಬಂತು? 5. ಇಲ್ಲಿ 1 ಕಳೆದ ಕಾರಣ ಇಲ್ಲಿ ಎಷ್ಟು ಉಳಿಬೇಕು? 5 ಉಳಿಯುತ್ತೆ. ಇಲ್ಲಿ 5ರಲ್ಲಿ 3 ಕಳೆದಾಗ ಉತ್ತರ 2. ಸರಿಯ ತಪ್ಪ ನೋಡುವ. 6 × 7 13 ಸಿಕ್ಕಿತಲ್ವ ಇಲ್ಲಿ. ನೆಕ್ಸ್ಟ್ ನೋಡಿ. 8 × 3 11, 5 × 5 10, 3 × 2 5. ನೆಕ್ಸ್ಟ್ ನೋಡಿ. 8000 ಕಳೆ 4617. ಇಲ್ಲಿ 0 ಇರುವ ಕಾರಣ 0ಯಿಂದ 7 ಕಳೀಲಿಕ್ಕಾಗೋದಿಲ್ಲ. ಅವಾಗ ಏನು ಮಾಡುವ? ದಶಕವನ್ನು ತೆಗೆದುಕೊಳ್ಳುವ. 1000ದಿಂದ 100ರ ಸ್ಥಾನ ಬೆಲೆಗೆ 1 ದಶಕವನ್ನು ತೆಗೆದುಕೊಳ್ಳುವ. ಅವಾಗ ಇಲ್ಲಿ 7 ಉಳಿಯುತ್ತೆ, ಇಲ್ಲಿ 10 ಆಯಿತು. 10ರಿಂದ ಸ್ಥಾನ ಬೆಲೆಗೆ 1 ದಶಕವನ್ನು ತೆಗೆದುಕೊಳ್ಳುವ. ಇಲ್ಲಿ 10 ಇದ್ದು 9 ಆಯಿತು, ಇಲ್ಲಿ ಪುನಃ 10 ಆಯಿತು. ಇನ್ನು 10ರಿಂದ ಬಿಡಿ ಸ್ಥಾನಕ್ಕೆ 1 ದಶಕವನ್ನು ತೆಗೆದುಕೊಳ್ಳುವ. ಇಲ್ಲಿ ಪುನಃ 9 ಆಯಿತು, ಇಲ್ಲಿ ಎಷ್ಟಾಯಿತು? 10 ಆಯಿತು. ಇವಾಗ ಕಳೆಯುವ. 10ರಲ್ಲಿ 7 ಕಳೆದಾಗ 3, ಇಲ್ಲಿ 9 ಇದೆ. 9ರಲ್ಲಿ 1 ಕಳೆದಾಗ 8, ಪುನಃ 9ರಲ್ಲಿ 6 ಕಳೆದಾಗ 3, 7ರಲ್ಲಿ 4 ಕಳೆದಾಗ 3. ಸರಿ ಇದೆಯಾ ನೋಡುವ. 7 3 10 ಸಿಕ್ಕಿದೆ. 8 × 1 9, 6 × 3 9, 3 × 4 7. ಸರಿ. ಹಾಗಾದರೆ ಮೂರನೇ ಲೆಕ್ಕ ನೋಡಿ. 3564 ಕಳೆ 1345. 4ರಲ್ಲಿ 5 ಕಳೆಯಲಿಕ್ಕಾಗೋದಿಲ್ವಾ? 1 ದಶಕವನ್ನು ತೆಗೆದುಕೊಳ್ಳುವ. 14 ಆಯಿತು. ಇಲ್ಲಿ ಎಷ್ಟಾಯಿತು? 5. 14ರಲ್ಲಿ 5 ಕಳೆದಾಗ ಉತ್ತರ ಎಷ್ಟು ಬಂತು? 9. ನೆಕ್ಸ್ಟ್ ನೋಡಿ. 5ರಲ್ಲಿ 4 ಕಳೆದಾಗ 1, 5ರಲ್ಲಿ 3 ಕಳೆದಾಗ 2, 3ರಲ್ಲಿ 1 ಕಳೆದಾಗ 9 × 5 14, 1 × 4 5, 3 × 2 5. ನಿಮಗೆ ಎಲ್ಲಿಯಾದರೂ ಇಂತಹ ಲೆಕ್ಕಗಳು ಬಂದಾಗ ಉತ್ತರ ಸರಿ ಇದೆಯಾ ತಪ್ಪಿದೆಯಾ ಅಂತ ತಾಳೆ ನೋಡುವಂಥ ಕ್ರಮವನ್ನು ಹೇಳ್ಕೊಟ್ಟಿದ್ದೀರಿ ಮಕ್ಕಳೇ. ನೆಕ್ಸ್ಟ್ ನೋಡಿ. ಪ್ರಶ್ನೆ ಮಾದರಿಯ ಲೆಕ್ಕ ಇದೆ. 3ನೇದು. ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. 1ನೇದು ನೋಡಿ. ಒಂದು ಕಾರ್ಖಾನೆಯು 8534 ಡಬ್ಬಗಳನ್ನು ತಯಾರಿಸಿದೆ. ಅದರಲ್ಲಿ 5421 ಡಬ್ಬಗಳು ಮಾರಾಟವಾದರೆ ಉಳಿದ ಡಬ್ಬಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಒಂದು ಕಾರ್ಖಾನೆಯು ತಯಾರಿಸಿದ ಡಬ್ಬಗಳ ಸಂಖ್ಯೆ ಎಷ್ಟು? 8534. ಮಾರಾಟ ಮಾಡಿದ ಡಬ್ಬಗಳ ಸಂಖ್ಯೆ ಎಷ್ಟು? 5421 ಇದೆ. ಹಾಗಾದರೆ ಉಳಿದ ಡಬ್ಬಗಳ ಸಂಖ್ಯೆಯನ್ನು ಏನು ಮಾಡಬೇಕು? ತಯಾರಿಸಿದ ಡಬ್ಬಗಳ ಸಂಖ್ಯೆಯಿಂದ ಮಾರಾಟ ಮಾಡಿದ ಡಬ್ಬಗಳ ಸಂಖ್ಯೆಯನ್ನು ಕಳಿಬೇಕು. 4ರಲ್ಲಿ 1 ಕಳೆದಾಗ 3, 3ರಲ್ಲಿ 2 ಕಳೆದಾಗ 1, 8ರಲ್ಲಿ 5 ಕಳೆದ್ರೆ 3. ಹಾಗಾದರೆ ಎಷ್ಟು ಬಂತು ಉತ್ತರ ನಮಗೆ? 3113. ಎರಡನೇ ನೋಡಿ. ಒಂದು ತಾಲೂಕಿನ ಎಲ್ಲ ಶಾಲೆಗಳ 5ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ 5728. ಇದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯು 3572, ಗಂಡು ಮಕ್ಕಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ತಾಲೂಕಿನಲ್ಲಿರುವ 5ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಎಷ್ಟಿದೆ? 5728 ಇದೆ. ಅದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟಿದೆ? 3572 ಇದೆ. ನಾವು ಏನನ್ನು ಕಂಡುಹಿಡಬೇಕು? ಗಂಡು ಮಕ್ಕಳ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಬೇಕು. ಏನು ಮಾಡುವ ಇವಾಗ? 5728ರಿಂದ 3572 ಏನು ಮಾಡಬೇಕು? ಕಳಿಬೇಕು. ಕಳೆದಾಗ ನಮ್ಗೆ ಏನು ಸಿಗುತ್ತೆ? ಗಂಡು ಮಕ್ಕಳ ಒಟ್ಟು ಸಂಖ್ಯೆ ಸಿಗುತ್ತೆ ನೋಡಿ.
8ರಲ್ಲಿ 2 ಕಳೆದಾಗ 6, 2ರಲ್ಲಿ 7 ಕಳೀಲಿಕ್ಕಾಗೋದಿಲ್ಲ, ಒಂದು ದಶಕವನ್ನು ತೆಗೆದುಕೊಳ್ಳುವ, ಇಲ್ಲ ಅವಾಗ 6 ಉಳಿಯುತ್ತೆ. 12ರಲ್ಲಿ 7 ಕಳೆದಾಗ 5, ಇಲ್ಲಿ 6ರಲ್ಲಿ 5 ಕಳೆದ್ರೆ 1, 5ರಲ್ಲಿ 3 ಕಳೆದ್ರೆ 2. ಹಾಗಾದರೆ ಗಂಡು ಮಕ್ಕಳ ಒಟ್ಟು ಸಂಖ್ಯೆ ಎಷ್ಟಿದೆ? 2156 ಇದೆ. ಸಂಜೀವನ ಹತ್ತಿರ ರೂಪಾಯಿ 8524 ಇವೆ. ಅವನು ರೂಪಾಯಿ 2937 ಅನಾಥಾಲಯದ ಸಮಿತಿಗೆ ದಾನ ಮಾಡುತ್ತಾನೆ. ಅವನ ಹತ್ತಿರ ಉಳಿದ ಹಣವನ್ನು ಕಂಡುಹಿಡಿಯಿರಿ. ನೋಡಿ, ಸಂಜೀವನ ಬಳಿ ಇರುವ ಹಣ ಎಷ್ಟು? 8524. ಆತ ಅನಾಥಾಲಯದ ಸಮಿತಿಗೆ ದಾನ ಮಾಡಿದ ಹಣ ಎಷ್ಟಿದೆ? 2937 ಇದೆ. ಹಾಗಾದ್ರೆ ಏನನ್ನ ಕಂಡುಹಿಡಬೇಕು? ಅವನ ಬಳಿ ಉಳಿದ ಹಣವನ್ನು ಕಂಡುಹಿಡಬೇಕು. ನೋಡಿ, 8524ರಿಂದ 2937 ಏನು ಮಾಡಬೇಕು? ಕಳಿಬೇಕು. ಇಲ್ಲಿ 4ರಲ್ಲಿ 7 ಕಳೀಲಿಕ್ಕಾಗೋದಿಲ್ಲ, ಒಂದು ದಶಕವನ್ನು ತೆಗೆದುಕೊಳ್ಳುವ, ಇಲ್ಲಿ 1 ಆಗಿದೆ. ಇಲ್ಲಿ 14ರಲ್ಲಿ 7 ಕಳೆದ್ರೆ 7. ಇನ್ನು ಇಲ್ಲಿ 1 ಇದೆ, 1ರಲ್ಲಿ 3 ಕಳೀಲಿಕ್ಕಾಗೋದಿಲ್ಲ. ಪುನಃ ಇಲ್ಲಿಂದ ಏನು ಮಾಡುವ? ಒಂದು ದಶಕವನ್ನು ತೆಗೆದುಕೊಳ್ಳುವ, 11 ಆಯಿತು. 11ರಲ್ಲಿ 3 ಕಳೆದ್ರೆ 8. ಇಲ್ಲಿ 4 ಉಳಿಯುತ್ತೆ, 4ರಲ್ಲಿ 9 ಕಳೀಲಿಕ್ಕಾಗೋದಿಲ್ಲ. ಪುನಃ ಇಲ್ಲಿಂದ ಒಂದು ದಶಕವನ್ನು ತೆಗೆದುಕೊಳ್ಳುವ, ಇಲ್ಲಿ 7 ಉಳಿಯುತ್ತೆ. 14 ಆಯಿತು. 14ರಲ್ಲಿ 9 ಕಳೆದ್ರೆ 5. ಇಲ್ಲಿ 7 ಉಳಿಯುತ್ತೆ, 7ರಿಂದ 2 ಕಳೆದ್ರೆ 5. ಹಾಗಾದರೆ ಸಂಜೀವನ ಬಳಿ ಇರುವಂತಹ ಇರುವ ಹಣ ಎಷ್ಟು? 5587. ಅಭ್ಯಾಸ 3.1 ಮಾಡುವ. ವ್ಯವಕಲನ ಮಾಡಿರಿ ಅಂತ ಇದೆ ನೋಡಿ. 5 ಅಂಕಿಯ ಸಂಖ್ಯೆಗಳ ವ್ಯವಕಲನ. 2ರಿಂದ 2 ಕಳೆದ್ರೆ 0, 4 × 3 1, 8 × 5 3, 9 × 4 5, 5 × 3 2. ಎಷ್ಟು ಬಂತು ಉತ್ತರ? 25310. 86291 × 64130 ಕಳೆಯುವ. 1 × 0 1, 9 × 3 6, 2 × 1 1, 6 × 4 2, 8 × 6 2. ಎಷ್ಟು ಬಂತು? 22161. ಇಲ್ಲಿ 41297 × 16025. 7ರಲ್ಲಿ 5 ಕಳೆದ್ರೆ 2, 9ರಲ್ಲಿ 2 ಕಳೆದ್ರೆ 7, 2ರಲ್ಲಿ 0 ಕಳೆದ್ರೆ 2. ಇಲ್ಲಿ 1ರಲ್ಲಿ 6 ಕಳೀಲಿಕ್ಕಾಗೋದಿಲ್ಲ, ಆವಾಗ ದಶಕವನ್ನು ತೆಗೆದುಕೊಳ್ಳುವ, ಇಲ್ಲಿ 3 ಉಳಿಯುತ್ತೆ. 11ರಲ್ಲಿ 6 ಕಳೆದಾಗ 5, ಇಲ್ಲಿ 3ರಲ್ಲಿ 1 ಕಳೆದ್ರೆ 2. 25272. 4ನೇ ಲೆಕ್ಕ. 25768 × 4304. ಇವಾಗ 8ರಲ್ಲಿ 4 ಕಳೆದ್ರೆ 21464. ನೋಡಿ, 17094 × 3043. 3 ಕಳೆದ್ರೆ 1, 9ರಲ್ಲಿ 4 ಕಳೆದ್ರೆ 5, 0 × 7 × 3 4, ಇಲ್ಲಿ 1ರ ಕೆಳಗೆ ಏನೂ ಇಲ್ಲ, ಹಾಗಾಗಿ 1. 14051. ಸೆಕೆಂಡ್ ಮೇನಲ್ಲಿ ವ್ಯವಕಲನ ಮಾಡಿರಿದೆ. ಇಲ್ಲಿ 42695 20746 ಕಳಿಬೇಕು. ಇಲ್ಲಿ 5ರಲ್ಲಿ 6 ಕಳೀಲಿಕ್ಕಾಗೋದಿಲ್ಲ, ಅವಾಗ ಏನು ಮಾಡಬೇಕು? ಇಲ್ಲಿಂದ ಒಂದು ದಶಕವನ್ನು ಈಚೆ ತೆಗೆದುಕೊಳ್ಳುವ, ಇಲ್ಲಿ ಅವಾಗ 8 ಉಳಿಯುತ್ತೆ. 15ರಲ್ಲಿ 6 ಕಳೆದರೆ 9, 8ರಲ್ಲಿ 4 ಕಳೆದಾಗ 4, ಇಲ್ಲಿ 6ರಲ್ಲಿ 7 ಕಳೀಲಿಕ್ಕಾಗೋದಿಲ್ಲ, ಅವಾಗ ಏನು ಮಾಡಬೇಕು? ಇಲ್ಲೊಂದು ದಶಕವನ್ನು ತೆಗೆದುಕೊಳ್ಬೇಕು. ಇಲ್ಲಿ 2ರಲ್ಲಿ 1 ಈಚೆಗೆ ಹೋದ ಕಾರಣ ಇಲ್ಲಿ 1 ಉಳಿಯುತ್ತೆ. 16ರಲ್ಲಿ 7 ಕಳೆದ್ರೆ 9, ಇಲ್ಲಿ 1 × 0 1, 4ರಲ್ಲಿ 2 ಕಳೆದಾಗ ಉತ್ತರ ಎಷ್ಟು ಬಂತು? 2. ಹಾಗಾದರೆ 21949. ಸರಿ ಇದೆಯಾ ನೋಡುವ. 9 × 6 15, 4 × 4 8, 9 × 7 16, 1 × 0 1, 2 2 4. ನೋಡಿ, 50625 × 36178. ಇಲ್ಲಿ 5ರಲ್ಲಿ 8 ಕಳೀಲಿಕ್ಕಾಗೋದಿಲ್ಲ, ಹಾಗಾಗಿ ಇಲ್ಲಿಂದ 1 ಈಚೆ ತೆಗೆದುಕೊಳ್ಳುವ, ದಶಕವನ್ನು ತೆಗೆದುಕೊಳ್ಳುವ. ಇಲ್ಲಿ 1 ಉಳಿಯುತ್ತೆ. 15ರಲ್ಲಿ 8 ಕಳೆದರೆ 7, ಇಲ್ಲಿ 1 ಇದೆ, 1ರಲ್ಲಿ 7 ಕಳೀಲಿಕ್ಕಾಗೋದಿಲ್ಲ, ಹಾಗಾಗಿ ಒಂದು ದಶಕವನ್ನು ತೆಗೆದುಕೊಳ್ಬೇಕು. ಇಲ್ಲಿ 5 ಉಳಿಯುತ್ತೆ. 11ರಲ್ಲಿ 7 ಕಳೆಯುವ, 4 ಉಳಿಯುತ್ತೆ. ಇನ್ನು 5ರಲ್ಲಿ 1 ಕಳೆದ್ರೆ 4, 0ಯಲ್ಲಿ 6 ಕಳೀಲಿಕ್ಕಾಗೋದಿಲ್ಲ, ಅವಾಗ ಒಂದು ದಶಕವನ್ನು ತೆಗೆದುಕೊಳ್ಳುವ. ಇಲ್ಲಿ 4 ಉಳಿಯುತ್ತೆ. 10ರಲ್ಲಿ 6 ಕಳೆದ್ರೆ 4, 4ರಲ್ಲಿ 3 ಕಳೆದ್ರೆ 1. ಸರಿ ಇದೆಯಾ ನೋಡುವ. 8 × 7 15, 4 × 7 11, 4 × 1 5, 6 × 4 10, 1 × 3 4. ನೆಕ್ಸ್ಟ್ ನೋಡಿ, 40,000 × 16,543 ಇದೆ. ಇವಾಗ ಇಲ್ಲಿ ಸೊನ್ನೆಗಳಿರುವ ಕಾರಣ ಮೊದಲಿಗೆ 10,000ದ ಸ್ಥಾನದಿಂದ 1000ದ ಸ್ಥಾನಕ್ಕೆ ಒಂದು ದಶಕವನ್ನು ತೆಗೆದುಕೊಳ್ಳುವ. ಇಲ್ಲಿ 10 ಆಯಿತು. 10ರಿಂದ 100ರ ಸ್ಥಾನಕ್ಕೆ ಒಂದು ದಶಕವನ್ನು ತೆಗೆದುಕೊಳ್ಳುವ. ಇಲ್ಲಿ ಎಷ್ಟಾಯಿತು? 9 ಆಯಿತು. ಇಲ್ಲಿ 100ರ ಸ್ಥಾನದಿಂದ 10ರ ಸ್ಥಾನಕ್ಕೆ ಒಂದು ದಶಕ ತೆಗೆದುಕೊಳ್ಳುವ, ಅವಾಗ ಇಲ್ಲಿ ಎಷ್ಟಾಯಿತು? 9 ಆಯಿತು. ಇಲ್ಲಿ 10 ಆಯಿತು. ಇನ್ನು 10ರ ಸ್ಥಾನದಿಂದ ಬಿಡಿ ಸ್ಥಾನಕ್ಕೆ 1 ತೆಗೆದುಕೊಳ್ಳುವ, ಅವಾಗ ಇಲ್ಲಿ ಎಷ್ಟಾಯಿತು? 10 ಆಯಿತು. ಇಲ್ಲಿ 9 ಆಯಿತು. 10ರಲ್ಲಿ 3 ಕಳೆದ್ರೆ 7, 9ರಲ್ಲಿ 4 ಕಳೆದ್ರೆ 5, 9ರಲ್ಲಿ 5 ಕಳೆದ್ರೆ 4, ಪುನಃ ಇಲ್ಲಿ 9ರಲ್ಲಿ 6 ಕಳೆದಾಗ 3, 3ರಲ್ಲಿ 1 ಕಳೆದ್ರೆ 2. ಸರಿ ಇದೆಯಾ ನೋಡುವ. 7 3 10, 5 4 9, 5 4 5 9, 6 3 9, 2 1 3.
ನೆಕ್ಸ್ಟ್ ನೋಡಿ 25,307ರಿಂದ 6,419 ಕಳಿಬೇಕು. ಇಲ್ಲಿ ಪುನಃ 7ರಲ್ಲಿ 9 ಕಳಿಲಿಕ್ಕೆ ಆಗುದಿಲ್ಲ. ಪಕ್ಕದಲ್ಲಿದ್ದ ದಶಕವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಇಲ್ಲಿ 0 ಇದೆ. ಅವಾಗ 100ರ ಸ್ಥಾನದಿಂದ ಒಂದು ದಶಕವನ್ನು 10ರ ಸ್ಥಾನಕ್ಕೆ ತೆಗೆದುಕೊಳ್ಳುವ. 3ರಲ್ಲಿ 1 ದಶಕವನ್ನು ತೆಗೆದುಕೊಳ್ಳುವ. ಇಲ್ಲಿ 3ರಲ್ಲಿ 1 ಹೋದ್ರೆ 2 ಉಳಿಯುತ್ತೆ. ಇಲ್ಲಿ 10 ಆಯಿತು. ಈ 10ರಿಂದ ಬಿಡಿ ಸ್ಥಾನಕ್ಕೆ ಒಂದು ದಶಕವನ್ನು ತೆಗೆದುಕೊಳ್ಳುವ. ಅವಾಗ ಇಲ್ಲಿ 9 ಆಯಿತು, ಇಲ್ಲಿ 17 ಆಯಿತು. ಒಂದು ದಶಕವನ್ನು ತೆಗೆದುಕೊಂಡು 17ರಲ್ಲಿ 9 ಕಳಿಬೇಕು. ಎಷ್ಟು ಉಳಿಯುತ್ತೆ? 8. 9ರಲ್ಲಿ 1 ಕಳೆದ್ರೆ 8. 2ರಲ್ಲಿ 4 ಕಳಿಲಿಕ್ಕಾಗುವುದಿಲ್ಲ. ಪುನಃ 1000ದ ಸ್ಥಾನದಿಂದ ಒಂದು ದಶಕವನ್ನು ತೆಗೆದುಕೊಳ್ಳುವ. ಅವಾಗ ಇಲ್ಲಿ 4 ಉಳಿಯುತ್ತೆ. 12ರಲ್ಲಿ 4 ಕಳೆದ್ರೆ 8. ಪುನಃ ಇಲ್ಲಿ 4ರಲ್ಲಿ 6 ಕಳಿಲಿಕ್ಕಾಗುವುದಿಲ್ಲ. ಅವಾಗ 10,000ದ ಸ್ಥಾನದಿಂದ ಒಂದು ದಶಕವನ್ನು ತೆಗೆದುಕೊಳ್ಳುವ. ಅವಾಗ ಇಲ್ಲಿ 1 ಉಳಿಯುತ್ತೆ. ಇಲ್ಲಿ 14 ಆಯಿತು. 14ರಲ್ಲಿ 6 ಕಳಿಬೇಕು. 8. ಇಲ್ಲಿ 1 ಉಳಿಯುತ್ತೆ. 1ರ ಕೆಳಗೆ ಏನು ಇಲ್ಲ. ಅವಾಗ 18 ಆಗುತ್ತೆ. 18,888. 20,000ದಿಂದ 8,625 ಕಳಿಬೇಕು. 1000ದ ಸ್ಥಾನದಿಂದ 1000 ಸ್ಥಾನಕ್ಕೆ ಒಂದು ದಶಕವನ್ನು ತೆಗೆದುಕೊಳ್ಳುವ. ಅವಾಗ ಇಲ್ಲಿ 10 ಆಯಿತು. ಇನ್ನು 1000ದ ಸ್ಥಾನದಿಂದ 100ರ ಸ್ಥಾನಕ್ಕೆ ಒಂದು ದಶಕವನ್ನು ತೆಗೆದುಕೊಳ್ಳುವ. ಇಲ್ಲಿ ಅವಾಗ 9 ಆಯಿತು. 100ರ ಸ್ಥಾನದಿಂದ 10ರ ಸ್ಥಾನಕ್ಕೆ ಒಂದು ದಶಕವನ್ನು ತೆಗೆದುಕೊಂಡು ಹೋಗುವ. ಇಲ್ಲಿ 9 ಆಯಿತು. ಇಲ್ಲಿ ಪುನಃ 10 ಆಯಿತು. ಇನ್ನು 10ರ ಸ್ಥಾನದಿಂದ ಒಂದು ದಶಕವನ್ನು ಬಿಡಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವ. ಕಳೆದ್ರೆ 5. 9ರಲ್ಲಿ 2 ಕಳೆದ್ರೆ 7. 9ರಲ್ಲಿ 6 ಕಳೆದ್ರೆ 3. 9ರಲ್ಲಿ 8 ಕಳೆದ್ರೆ 1. ಇಲ್ಲಿ 2ರ ಸ್ಥಾನದಿಂದ ಈಚೆಗೆ ತೆಗೆದುಕೊಂಡು ಹೋದ ಕಾರಣ ಇಲ್ಲಿ 1 ಉಳಿಯುತ್ತೆ. 1ರ ಕೆಳಗೆ ಏನು ಇಲ್ಲ. ಅವಾಗ 1. ಅವಾಗ 11,375. 3ರಲ್ಲಿ ನೋಡಿ, ಕೆಳಗಿನ ಲೆಕ್ಕಗಳನ್ನು ಬಿಡಿಸಿರಿ ಅಂತ ಇದೆ. 16,486 26,475 ಕಳೆಯಿರಿ. ಯಾವುದರಿಂದ? ಇದರಿಂದ ಇದನ್ನು ಕಳಿಬೇಕು. ಹಾಗಾಗಿ ಇದನ್ನು ಫಸ್ಟ್ ಬರ್ಕೊಳ್ಬೇಕು. 26,475 ಕಳೆ 16,486. ಇಲ್ಲಿ 5ರಿಂದ 6 ಕಳಿಲಿಕ್ಕೆ ಆಗೋದಿಲ್ಲ. ಅವಾಗ 10ರ ಸ್ಥಾನದಿಂದ ಒಂದು ದಶಕವನ್ನು ತೆಗೆದುಕೊಳ್ಳುವ. ಇಲ್ಲಿ ಎಷ್ಟು ಉಳಿತು? ಇಲ್ಲಿ 6 ಉಳಿಯುತ್ತೆ. 15ರಿಂದ 6 ಕಳೆದ್ರೆ 9. 6ರಲ್ಲಿ 8 ಕಳೆಲಿಕ್ಕೆ ಆಗೋದಿಲ್ಲ. ಪುನಃ ಏನು ಮಾಡುವ? 100ರ ಸ್ಥಾನದಿಂದ ಒಂದು ದಶಕವನ್ನು 10ರ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವ. ಅವಾಗ ಇಲ್ಲಿ ಎಷ್ಟಾಯಿತು? 3 ಉಳಿಯುತ್ತೆ. 16 ಆಯಿತು. 16ರಲ್ಲಿ 8 ಕಳೆದ್ರೆ 8. ಪುನಃ ಇಲ್ಲಿ 3ರಲ್ಲಿ 4 ಕಳಿಲಿಕ್ಕೆ ಆಗೋದಿಲ್ಲ. 1000ದ ಸ್ಥಾನದಿಂದ ಒಂದು ದಶಕವನ್ನು ತೆಗೆದುಕೊಳ್ಳುವ. ಇಲ್ಲಿ 5 ಉಳಿಯುತ್ತೆ. 13ರಲ್ಲಿ 4 ಕಳೆದ್ರೆ 9. ಇನ್ನಿಲ್ಲಿ 5ರಲ್ಲಿ 6 ಕಳಿಲಿಕ್ಕೆ ಆಗುವುದಿಲ್ಲ. 10,000ದ ಸ್ಥಾನದಿಂದ ಒಂದು ದಶಕವನ್ನು ತೆಗೆದುಕೊಳ್ಳುವ. ಇಲ್ಲಿ 1 ಉಳಿಯುತ್ತೆ. ಅವಾಗ ಎಷ್ಟಾಯಿತು? 15. 15ರಲ್ಲಿ 6 ಕಳೆದ್ರೆ 9. ಇಲ್ಲಿ 1 ಕಳೆ 1 0. ಹಾಗಾದರೆ ಎಷ್ಟು ಬಂತು ಉತ್ತರ? 9,989. 36,279 52,367ರಿಂದ ಕಳೆಯಿರಿ. 7ರಲ್ಲಿ 9 ಕಳಿಲಿಕ್ಕೆ ಆಗುವುದಿಲ್ಲ. ಒಂದು ದಶಕವನ್ನು ಪಡೆದುಕೊಳ್ಬೇಕು. ಇಲ್ಲಿ ಎಷ್ಟಾಯಿತು? 5 ಉಳಿಯುತ್ತೆ. ಇಲ್ಲಿ 17. 17ರಲ್ಲಿ 9 ಕಳೆದ್ರೆ 8. ಇಲ್ಲಿ 5 ಉಳಿಯುತ್ತೆ. 5ರಲ್ಲಿ 7 ಕಳಿಲಿಕ್ಕೆ ಆಗುವುದಿಲ್ಲ. ಪುನಃ ಏನು ಮಾಡಬೇಕು? 100ರ ಸ್ಥಾನದಿಂದ ಒಂದು ದಶಕವನ್ನು ಪಡ್ಕೊಳ್ಬೇಕು. ಇಲ್ಲಿ ಅವಾಗ ಎಷ್ಟಾಯಿತು? 2 ಉಳಿಯುತ್ತೆ. 15. 15ರಲ್ಲಿ 7 ಕಳೆದ್ರೆ 8 ಉಳಿಯುತ್ತೆ. 2 ಕಳೆ 2 0. ಇಲ್ಲಿ ಪುನಃ 2ರಲ್ಲಿ 6 ಕಳಿಲಿಕ್ಕೆ ಆಗುವುದಿಲ್ಲ. ಅವಾಗ 10,000ದ ಸ್ಥಾನದಿಂದ ಒಂದು ದಶಕವನ್ನು ಪಡ್ಕೊಳ್ಬೇಕು. 12 ಆಯಿತು. ಇಲ್ಲಿ ಎಷ್ಟು ಉಳಿಯುತ್ತೆ? 4. 12ರಲ್ಲಿ 6 ಕಳೆದ್ರೆ 6 ಉಳಿಯುತ್ತೆ. ಇಲ್ಲಿ 4ರಿಂದ 3 ಕಳೆದಾಗ 1. ಒಟ್ಟಿಗೆ ಎಷ್ಟಾಯಿತು? 16,088. ನೆಕ್ಸ್ಟ್ ನೋಡಿ, 3ರಲ್ಲಿ 10,000ವನ್ನು 31,579ರಿಂದ ಕಳೆಯಿರಿ. 31,579 ಕಳೆ 10,000. ಇಲ್ಲಿ ನೋಡಿ, 9ರಲ್ಲಿ 0 ಕಳೆದ್ರೆ 9. 7ರಲ್ಲಿ 0 ಕಳೆದ್ರೆ 7. 5 ಕಳೆ 0 5. ಇಲ್ಲಿ 1 ಕಳೆ 0 1. 3 ಕಳೆ 1 2. ಎಷ್ಟು ಉತ್ತರ ಬಂತು? 21,579. 24,683 40,000ದಿಂದ ಕಳೆಯಿರಿ. 1000ದ ಸ್ಥಾನದಿಂದ ಬಿಡಿ ಸ್ಥಾನದವರೆಗೂ ಕೂಡ 0 ಇರುವ ಕಾರಣ 10,000ದಿಂದ ಮೊದಲಿಗೆ 1000ದ ಸ್ಥಾನಕ್ಕೆ ಒಂದು ದಶಕ ತೆಗೆದುಕೊಳ್ಳುವ. ಆವಾಗ ಇಲ್ಲಿ 10 ಆಯಿತು. ಇಲ್ಲಿ 3 ಉಳಿಯುತ್ತೆ. ಇಲ್ಲಿ 10 ಆಯ್ತಲ್ವಾ? 10ರಿಂದ 100ರ ಸ್ಥಾನಕ್ಕೊಂದು ದಶಕವನ್ನು ತೆಗೆದುಕೊಳ್ಳುವ. ಇಲ್ಲಿ 9 ಆಯಿತು. ಇಲ್ಲಿ ಎಷ್ಟಾಯಿತು? 10 ಇದೆ. ಇನ್ನು ಸ್ಥಾನದಿಂದ ಒಂದು ದಶಕವನ್ನು 10ರ ಸ್ಥಾನಕ್ಕೆ ತೆಗೆದುಕೊಳ್ಳುವ. ಅವಾಗ ಎಷ್ಟಾಯ್ತು? ಇಲ್ಲಿ 9 ಆಯಿತು. 10ರಿಂದ ಬಿಡಿ ಸ್ಥಾನಕ್ಕೊಂದು ದಶಕ ತೆಗೆದುಕೊಳ್ಳುವ. ಇಲ್ಲಿ ಎಷ್ಟಾಯಿತು? 9 ಆಯಿತು. ಇಲ್ಲಿ 10 ಇದೆ. 10ರಲ್ಲಿ 3 ಕಳೆದ್ರೆ 7. 9ರಲ್ಲಿ 8 ಕಳೆದ್ರೆ 1. 9ರಲ್ಲಿ 6 ಕಳೆದ್ರೆ 3. 9ರಲ್ಲಿ 4 ಕಳೆದ್ರೆ 5. 3ರಲ್ಲಿ 2 ಕಳೆದ್ರೆ 1. 4,297 11,035ರಿಂದ ಕಳೆಯಿರಿ. 11,035 ಕಳೆ 4,297 1,738. ನೆಕ್ಸ್ಟ್ ರೋಮನ್ ಅಂಕೆ 4. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಇದೆ ನೋಡಿ. 37,946ಕ್ಕೆ ಎಷ್ಟನ್ನು ಸೇರಿಸಿದರೆ 91,643 ಆಗುತ್ತದೆ? ಅಂದರೆ 37,946ಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದಾಗ 91,643 ಬರುತ್ತೆ ಅಂತ ಕೇಳಿದ್ದಾರೆ. 91,643ಕ್ಕೆ 37,946 ಕಳೆದಾಗ ನಮಗೆ ಏನು ಬರುತ್ತೆ? ಯಾವ ಸಂಖ್ಯೆನ ಸೇರಿಸಬೇಕು ಆ ಸಂಖ್ಯೆ ಸಿಗುತ್ತೆ ನೋಡಿ. 3ರಲ್ಲಿ 6 ಕಳಿಲಿಕ್ಕೆ ಆಗೋದಿಲ್ಲ. ಆವಾಗ ಪಕ್ಕದ ಸ್ಥಾನದಿಂದ ಒಂದು ದಶಕ ತೆಗೆದುಕೊಳ್ಬೇಕು. ಇಲ್ಲಿ 3 ಉಳಿಯುತ್ತೆ. 13 ಆಯ್ತು. ಇಲ್ಲಿ 13ರಲ್ಲಿ
6 ಕಳೆದ್ರೆ 7, ಇಲ್ಲಿ 3 ಉಳಿಯುತ್ತೆ. 3ರಲ್ಲಿ 4 ಕಳೀಲಿಕ್ಕಾಗೋದಿಲ್ಲ. ಅವಾಗ ಪಕ್ಕದ ಸ್ಥಾನದಿಂದ ಒಂದು ದಶಕ ತೆಗೆದುಕೊಳ್ಬೇಕು. ಇಲ್ಲಿ 5 ಉಳಿಯುತ್ತೆ. 13ರಲ್ಲಿ 4 ಕಳೆದಾಗ 9, ಇಲ್ಲಿ 5ರಲ್ಲಿ 9 ಕಳೀಲಿಕ್ಕಾಗೋದಿಲ್ಲ. ಪುನಃ ಸಾವಿರದ ಸ್ಥಾನದಿಂದ ಒಂದು ದಶಕ ಪಡ್ಕೊಳ್ಬೇಕು. 15 ಆಯಿತು. 15ರಿಂದ 9 ಕಳಿಬೇಕು. 6 ಉಳಿಯುತ್ತೆ. ಇಲ್ಲಿ ಪಕ್ಕದ ಸ್ಥಾನದ ಒಂದು ದಶಕವನ್ನು ಪಡ್ಕೊಂಡಾಗ ಇಲ್ಲಿ 0 ಉಳಿಯುತ್ತೆ. ಅವಾಗ 10,000ದ ಸ್ಥಾನದ ಒಂದು ದಶಕ ಪಡ್ಕೊಳ್ಬೇಕು. ಇಲ್ಲಿ 8 ಆಯಿತು. 10ರಲ್ಲಿ 7 ಕಳೆದ್ರೆ 3 ಉಳಿಯುತ್ತೆ. ಇನ್ನು 8ರಲ್ಲಿ 3 ಕಳೆದಾಗ 5 ಉಳಿಯುತ್ತೆ. 37,946ಕ್ಕೆ 53,697 ಸೇರಿಸಿದಾಗ 91,643 ಸಿಗುತ್ತೆ. ಹಾಗಾದರೆ 37,946 ಕೂಡಿಸು 53,697 ನೋಡಿ. 6 × 7 13 ದಶಕ 1, 4 1 5 9 5 14, 14ಕ್ಕೆ 4 ಪುನಃ ದಶಕ 1, 9 × 1 10, 10 × 6 16 ದಶಕ 1, 7 × 3 10 × 1 11 ದಶಕ 1, 3 4 4 5 9 ಎಷ್ಟು ಉತ್ತರ ಬಂದು 91,643 ಬಂತ. ಎರಡನೇ ಲೆಕ್ಕ ನೋಡಿ. 67,215ರಲ್ಲಿ ಎಷ್ಟನ್ನು ಕಳೆದ 28,941 ಆಗುತ್ತದೆ. 1,215 ಕಳೆ 28,941. 5ರಲ್ಲಿ 1 ಕಳೆದ್ರೆ 4, ಇಲ್ಲಿ 1ರಲ್ಲಿ 4 ಕಳೀಲಿಕ್ಕಾಗೋದಿಲ್ಲ. ಪಕ್ಕದ ಸ್ಥಾನದಿಂದ ಒಂದು ದಶಕವನ್ನು ಪಡ್ಕೊಳ್ಬೇಕು. ಇಲ್ಲಿ 1 ಆಯಿತು. 11ರಲ್ಲಿ 4 ಕಳೆದ್ರೆ 7, ಇಲ್ಲಿ ಎಷ್ಟಾಯಿತು? 1 ಇದೆ. 1ರಲ್ಲಿ 9 ಕಳೀಲಿಕ್ಕಾಗೋದಿಲ್ಲ. ಪುನಃ ಇಲ್ಲಿ ಏನು ಮಾಡಬೇಕು? ಒಂದು ದಶಕವನ್ನು ಪಡ್ಕೊಳ್ಬೇಕು. ಇಲ್ಲಿ 11 ಆಯಿತು. 11ರಲ್ಲಿ 9 ಕಳೆದ್ರೆ ಇಲ್ಲಿ 6 ಆಯಿತು. 6ರಲ್ಲಿ 8 ಕಳೀಲಿಕ್ಕಾಗೋದಿಲ್ಲ. ಪಕ್ಕದ ಸ್ಥಾನದಿಂದ ದಶಕವನ್ನು ಪಡ್ಕೊಳ್ಬೇಕು. ಇಲ್ಲಿ 16, 16ರಲ್ಲಿ 8 ಕಳೆದ್ರೆ 8, ಇನ್ನು 5ರಲ್ಲಿ 2 ಕಳೆದ್ರೆ 3 ಎಷ್ಟು ಬಂತು ಉತ್ತರ? 38,274 ಬಂತು. 1,941 ಬಂತು. ಹಾಗಾದರೆ 67,215ಕ್ಕೆ 38,274 ಕಳೆದಾಗ 28,941 ಬರುತ್ತೆ. ನೆಕ್ಸ್ಟ್ ನೋಡಿ, ಮೂರನೇದು. 2 ಸಂಖ್ಯೆಗಳ ಮೊತ್ತ 87,065. ಅವುಗಳಲ್ಲಿ ಒಂದು ಸಂಖ್ಯೆ 89,726 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿ. 2 ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾರೆ, ಹಾಗೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯುವ. ನೋಡಿ, 87,065 ಮೊತ್ತ ಕೊಟ್ಟಿದ್ದಾರೆ, ಹಾಗೆ ಒಂದು ಸಂಖ್ಯೆ ಕೊಟ್ಟಿದ್ರಲ್ವಾ, 49,726 ಕೊಟ್ಟಿದ್ದಾರೆ. 5ರಲ್ಲಿ 6 ಕಳೀಲಿಕ್ಕಾಗೋದಿಲ್ಲ. ಅವಾಗ ಪಕ್ಕದ ಸ್ಥಾನದಿಂದ ಒಂದು ದಶಕ ಪಡ್ಕೊಳ್ಳುವ. ಇಲ್ಲಿ 6ರಲ್ಲಿ 1 ಹೋದರೆ 5 ಉಳಿಯುತ್ತೆ. ನೋಡಿ, 15, 15ರಲ್ಲಿ 6 ಕಳೆದ್ರೆ 9, ಇಲ್ಲಿ 5ರಲ್ಲಿ 2 ಕಳೆದ್ರೆ 3, ಇಲ್ಲಿ 0 ಇದೆ. 0ಯಲ್ಲಿ 7 ಕಳೀಲಿಕ್ಕಾಗೋದಿಲ್ಲ. ಅವಾಗ ಪಕ್ಕದ ಸ್ಥಾನದಿಂದ ಒಂದು ದಶಕ ಪಡ್ಕೊಳ್ವಾ. ಇಲ್ಲಿ 6 ಉಳಿಯುತ್ತೆ. ನೋಡಿ, 10, 10ರಲ್ಲಿ 7 ಕಳೆದ್ರೆ 3, 6ರಲ್ಲಿ 9 ಕಳೀಲಿಕ್ಕಾಗೋದಿಲ್ಲ. ಪುನಃ ಪಕ್ಕದ ಸ್ಥಾನದಿಂದ ಒಂದು ದಶಕ ಪಡ್ಕೊಂಡ್ರೆ 16 ಆಯಿತು. ಇಲ್ಲಿ 7 ಉಳಿಯುತ್ತೆ. 16, 16ರಲ್ಲಿ 9 ಕಳೆದ್ರೆ 7 ಉಳಿಯುತ್ತೆ. ಇನ್ನು ಇಲ್ಲಿ 7, 7ರಲ್ಲಿ 4 ಕಳೆದ್ರೆ 3. ಹಾಗಾದರೆ ಮತ್ತೊಂದು ಸಂಖ್ಯೆ ಯಾವುದು? 37,339. ಸರಿಯಾ ತಪ್ಪ ನೋಡುವ. 37,339 ಕೂಡಿಸು 49,726. 5 1 ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ 3 1 4 2 6 7 3 10 1 7 1 8 8 9 17ಕ್ಕೆ 7 1 3 1 4 4 4 8 87,065 ಅಂತಲ್ವಾ. ಹಾಗಾದರೆ ಒಂದು ಸಂಖ್ಯೆ 49,726 ಆದರೆ ಇನ್ನೊಂದು ಸಂಖ್ಯೆ 37,339. ಒಬ್ಬ ರೈತನು ಕಳೆದ ವರ್ಷ 38,462 ತೆಂಗಿನಕಾಯಿಗಳನ್ನು ತನ್ನ ತೋಟದಿಂದ ಪಡೆದುಕೊಂಡನು. ಈ ವರ್ಷ 47,285 ತೆಂಗಿನಕಾಯಿಯನ್ನು ಪಡೆದನು. ಅವನು ಕಳೆದ ವರ್ಷಕ್ಕಿಂತ ಎಷ್ಟು ಹೆಚ್ಚಿನ ತೆಂಗಿನಕಾಯಿಗಳನ್ನು ಪಡೆದಿದ್ದಾನೆ? ನೋಡಿ, ರೈತನೊಬ್ಬ ಕಳೆದ ವರ್ಷ ತನ್ನ ತೋಟದಿಂದ ಪಡೆದ ತೆಂಗಿನಕಾಯಿಗಳ ಸಂಖ್ಯೆ 38,462. ಈ ವರ್ಷ ಪಡೆದ ತೆಂಗಿನಕಾಯಿಗಳ ಸಂಖ್ಯೆ 47,285. ಏನನ್ನು ಕಂಡುಹಿಡಬೇಕು? ರೈತನು ಕಳೆದ ವರ್ಷಕ್ಕಿಂತ ಎಷ್ಟು ಹೆಚ್ಚಿನ ತೆಂಗಿನಕಾಯಿಗಳನ್ನು ಪಡ್ಕೊಂಡಿದ್ದಾನೆ ಅನ್ನೋದನ್ನು ಈ ವರ್ಷದ ತೆಂಗಿನಕಾಯಿಯಿಂದ ಕಳೆದ ವರ್ಷ ತೆಂಗಿನಕಾಯಿಯನ್ನು ಕಳೆದಾಗ ನಮಗೆ ಅವನು ಎಷ್ಟು ಹೆಚ್ಚಿನ ತೆಂಗಿನಕಾಯಿಯನ್ನು ಪಡ್ಕೊಂಡಿದ್ದಾನೆ ಅನ್ನೋದು ಸಿಗತ್ತೆ. 47,285 ಕಳೆ 38,462. 5 ಕಳೆ 2 3. 8ರಿಂದ 6 ಕಳೆದ್ರೆ 2, ಇಲ್ಲಿ 2ರಲ್ಲಿ 4 ಕಳೀಲಿಕ್ಕಾಗೋದಿಲ್ಲ. ಪಕ್ಕದ ಸ್ಥಾನದಿಂದ ಒಂದು ದಶಕ ಪಡ್ಕೊಳ್ಳುವ. 12 ಆಯಿತು. 12ರಲ್ಲಿ 4 ಕಳೆದ್ರೆ 8, ಇಲ್ಲವಾಗ 6 ಉಳಿಯುತ್ತೆ. ಇಲ್ಲಿ 6ರಲ್ಲಿ 8 ಕಳೀಲಿಕ್ಕಾಗೋದಿಲ್ಲ. ಪುನಃ ಒಂದು ದಶಕವನ್ನು ಪಡ್ಕೊಳ್ಳುವ. ಇಲ್ಲಿ 3 ಉಳಿಯುತ್ತೆ. 16 ಆಯ್ತು. ಇಲ್ಲಿ 16ರಲ್ಲಿ 8 ಕಳೆದ್ರೆ 8, 3ರಲ್ಲಿ 3 ಕಳೆದ್ರೆ 0. ಹಾಗಾದರೆ ಅವನು ಎಷ್ಟು ತೆಂಗಿನಕಾಯಿಯನ್ನು ಹೆಚ್ಚಿಗೆ ಈ ವರ್ಷ ಪಡ್ಕೊಂಡಿದ್ದಾನೆ? 8,823 ತೆಂಗಿನಕಾಯಿಗಳನ್ನು ಹೆಚ್ಚಾಗಿ ಪಡ್ಕೊಂಡಿದ್ದಾನೆ. ವಿಧಾನಸಭೆಯ ಚುನಾವಣೆಯಲ್ಲಿ ಸುರೇಶ್ ರವರು 42,618 ಮತಗಳನ್ನು ಪಡೆದರು.
ರೋಹಿಣಿ ಅವರು 54,951 ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಜಯಶಾಲಿಯಾದರು. ಸುರೇಶ್ ಅವರಿಗಿಂತ ರೋಹಿಣಿ ಅವರು ಎಷ್ಟು ಹೆಚ್ಚು ಮತಗಳನ್ನು ಪಡೆದರು ನೋಡಿ. ವಿಧಾನಸಭೆ ಚುನಾವಣೆಯಲ್ಲಿ ಸುರೇಶ್ ಅವರು ಪಡೆದ ಮತಗಳ ಸಂಖ್ಯೆ ಎಷ್ಟಿದೆ? 42,618 ಇದೆ. ರೋಹಿಣಿ ಅವರು ಪಡೆದ ಮತಗಳ ಸಂಖ್ಯೆ ಎಷ್ಟಿದೆ? 54,951 ಇದೆ. ನಾವೇನನ್ನ ಕಂಡುಹಿಡಬೇಕು? ರೋಹಿಣಿ ಅವರು ಸುರೇಶ್ ಅವರಿಗಿಂತ ಎಷ್ಟು ಹೆಚ್ಚಿನ ಮತಗಳನ್ನು ಪಡ್ಕೊಂಡಿದ್ದಾರೆ ಅದನ್ನ ಬರೀಲಿಕ್ಕಿದೆ. ಹಾಗಾದ್ರೆ ಮೊದಲಿಗೆ ಏನ್ ಮಾಡುವ? ರೋಹಿಣಿ ಅವರು ಪಡೆದ ಮತಗಳ ಸಂಖ್ಯೆನ ಬರ್ಕೊಳ್ಳುವ. 54,951, 42,618 ಸುರೇಶ್ ಅವರು ಪಡ್ಕೊಂಡಿರುವಂತಹ ಮತಗಳ ಸಂಖ್ಯೆ. 54,951ರಿಂದ 42,618 ಕಳೆಯುವ. ಇಲ್ಲಿ 1ರಲ್ಲಿ 8 ಕಳೀಲಿಕ್ಕೆ ಆಗುದಿಲ್ಲ. ಇವಾಗ ಏನ್ ಮಾಡಬೇಕು? ಪಕ್ಕದ ಸ್ಥಾನದಿಂದ ಒಂದು ದಶಕ ಪಡ್ಕೊಳ್ಬೇಕು. 11 ಆಯ್ತು. 11ರಲ್ಲಿ 8 ಕಳಿಬೇಕು. 11ರಲ್ಲಿ 8 ಕಳೆದ್ರೆ 3, 1 ಕಳೆದಾಗ 3 ಬರುತ್ತೆ. 9 ಕಳೆ 6, 3. ಇನ್ನು 4ರಲ್ಲಿ 2 ಕಳೆದ್ರೆ 2, 5ರಲ್ಲಿ 4 ಕಳೆದಾಗ 1, ಒಟ್ಟಿಗೆ ಎಷ್ಟಾಯ್ತು? 12,333. 12,333 ಹೆಚ್ಚಿನ ಮತಗಳನ್ನು ಪಡೆದು ರೋಹಿಣಿಯವರು ಜಯಶಾಲಿ ಆಗ್ತಾರೆ. 3.1 ಅಭ್ಯಾಸದ ಲೆಕ್ಕಗಳು. ಮುಂದಿನ ಅಭ್ಯಾಸದೊಂದಿಗೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.